ನಮಸ್ಕಾರ ಬಂಧುಗಳೇ, ಮುಕ್ತ ಧ್ವನಿಗೆ ಸ್ವಾಗತ ಸುಸ್ವಾಗತ. ಪಾಕಿಸ್ತಾನ ಛಿದ್ರ ಬಲೂಚಿಗಳಿಂದ ಪಾಕ್ಗೆ ಮರ್ಮಾಘಾತ, ಎಡೆಬಿಡದೆ ಕಾಡುತ್ತಿರುವ BLA ಸಂಘಟನೆ, ಪಾಕಿಸ್ತಾನಿ ಸೈನಿಕರ ರಾಜೀನಾಮೆ ಪರ್ವ. ಕರ್ಮ ಯಾರಿಗೂ ಬಿಡುವುದಿಲ್ಲ ಎನ್ನುವುದು ಸತ್ಯ. ಯಾರು ಏನು ಮಾಡುತ್ತಾರೋ ಅದನ್ನೇ ಉಣ್ಣಬೇಕು. ಈಗ ಅಂಥದ್ದೇ ಪರಿಸ್ಥಿತಿ ಬಿಕಾರಿ ಪಾಕಿಸ್ತಾನದ್ದು. ಮಗ್ಗಲು ಮುಳ್ಳಾಗಿ ಅನೇಕ ದಶಕಗಳಿಂದ ಭಾರತವನ್ನು ಕೆಣಕುತ್ತಲೇ ಬರುತ್ತಿರುವ ಮತ್ತು ತನ್ನ ಶನಿ ಸಂತಾನವಾದ ಉಗ್ರಗಾಮಿಗಳನ್ನು ಭಾರತದ ವಿರುದ್ಧ ಚೂ ಬಿಡುತ್ತಲೇ ಬಂದಿರುವ ಪಾಕಿಸ್ತಾನಕ್ಕೆ ಈಗ ಅಣುವಾಗಿ ಕಾಡುತ್ತಿರುವುದು ತನ್ನದೇ ನೆಲದ ಜನ. ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಎನ್ನುವ ಸಂಘಟನೆಯೊಂದು ಅದ್ಯಾವ ಪರಿ ಪಾಕಿಗಳಿಗೆ ಹಣ್ಣುಗಾಯಿ ನೀರುಗಾಯಿ ಮಾಡಿದೆ ಎನ್ನುವುದರ ಕುರಿತು ವಿಶೇಷ ವರದಿ ಮುಕ್ತ ಧ್ವನಿ ವೀಕ್ಷಕರಿಗಾಗಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಹೌದು, ಪಾಕಿಸ್ತಾನ ಕನಸಿನಲ್ಲೂ ಬೆಚ್ಚಿ ಬೀಳುವಂತೆ ಮಾಡುತ್ತಿರುವ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ತನ್ನ ಪ್ರದೇಶದ ಜನರ ಅಸ್ಮಿತೆಗಾಗಿ, ಹಕ್ಕುಗಳಿಗಾಗಿ ಮತ್ತು ಬಲೂಚಿಸ್ತಾನ್ ಪ್ರತ್ಯೇಕ ರಾಷ್ಟ್ರವನ್ನಾಗಿ ಮಾಡಬೇಕೆನ್ನುವ ಉದ್ದೇಶವಿಟ್ಟುಕೊಂಡು ಕಳೆದ 5 ದಶಕಗಳಿಂದ ಹೋರಾಟ ಮಾಡುತ್ತಲೇ ಬಂದಿದೆ. ಅದರ ಮುಂದುವರಿದ ಭಾಗವಾಗಿಯೇ ಈಗ ಬಲೂಚಿಗಳು ಪಾಕಿಸ್ತಾನದ ಮೇಲೆ ಮುರುಕೊಂಡು ಬಿದ್ದಿದ್ದಾರೆ. ಪಾಕ್ ಸೈನ್ಯವನ್ನು ಮತ್ತು ಪೊಲೀಸರನ್ನೇ BLA ಟಾರ್ಗೆಟ್ ಮಾಡುತ್ತಿದೆ. ಹೀಗಾಗಿ ಕಳೆದ ಕೆಲ ವರ್ಷಗಳಿಂದ BLA ಸಂಘಟನೆ ಉಗ್ರ ಸ್ವರೂಪ ತಾಳಿ ತಿಂಗಳಲ್ಲಿ ಕನಿಷ್ಠ 1-2 ತೀವ್ರ ಸ್ವರೂಪದ ದಾಳಿಯನ್ನು ಸಂಘಟಿಸುತ್ತಲೇ ಬಂದಿದೆ. ಇದು ಅಪಾರ ಪ್ರಮಾಣದ ಸಾವು ನೋವಿಗೆ ಕಾರಣವಾಗಿದೆ. ಹೀಗಾಗಿ ಹೆದರಿರುವ ಪಾಕ್ ಸೈನ್ಯದ ಯೋಧರು ಮತ್ತು ಅಲ್ಲಿಯ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ಕೊಡಲು ಶುರು ಮಾಡಿದ್ದಾರೆ. ಪಾಕಿಸ್ತಾನದ 2500 ಯೋಧರು ರಾಜೀನಾಮೆ ಕೊಟ್ಟು ಮನೆಯ ದಾರಿ ಹಿಡಿದಿದ್ದಾರೆ. ಏಕೆಂದರೆ ಈ BLA ಸಂಘಟನೆ ರುದ್ರಾವತಾರ ಕಂಡು ತಂಡ ಹೊಡೆದಿರುವ ಪಾಕ್ ಯೋಧರು ಜಾನ್ ಹೈ ತೋ ಜಿಂದಗಿ ಹೈ ಎಂದು ನೌಕರಿಗೆ ಗುಡ್ ಬೈ ಹೇಳಿದ್ದಾರೆ. ಇದರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಕಾರಿ ಪಾಕಿಸ್ತಾನದ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗಿದೆ. ಬಲೂಚಿಸ್ತಾನ್ ಹಿನ್ನೆಲೆ. ಪಾಕಿಸ್ತಾನದ ಭೂಭಾಗದಲ್ಲಿ 42% ಭಾಗವನ್ನು ಹೊಂದಿರುವ ಬಲೂಚಿಸ್ತಾನ್ 3,47,190 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಕ್ವೆಟ್ಟಾ ಇದರ ರಾಜಧಾನಿಯಾಗಿದೆ. ಬಲೂಚಿಸ್ತಾನವು ನೈಸರ್ಗಿಕ ಸಂಪನ್ಮೂಲಗಳಿಂದ ಸಮೃದ್ಧವಾಗಿದ್ದು ಕಲ್ಲಿದ್ದಲು, ತಾಮ್ರ, ಚಿನ್ನ ಮತ್ತು ನೈಸರ್ಗಿಕ ಅನಿಲದಂಥ ಹೇರಳವಾದ ಖನಿಜ ಸಂಪತ್ತನ್ನು ಹೊಂದಿದೆ. ಪಾಕ್ ದೇಶದಲ್ಲಿ ಅತಿ ದೊಡ್ಡ ಪ್ರಾಂತ್ಯವಾಗಿರುವ ಬಲೂಚಿಸ್ತಾನವು 2023ರ ಜನಗಣತಿ ಪ್ರಕಾರ 1,90,94,402 ಜನಸಂಖ್ಯೆಯನ್ನು ಹೊಂದಿದೆ. ಇದರಲ್ಲಿ ಬಲೂಚಿಗಳು 39.91%, ಪಸ್ತೂನ್ಗಳು 34.3%, ಬ್ರಾಹಿಗಳು 17.22%, ಸಿಂಧಿಗಳು 3.81%, ಸರೈಕೆಗಳು 2.19%, ಪಂಜಾಬಿಗಳು 0.59%, ಉರ್ದಿಗಳು 0.53%, ಇನ್ನಿತರ 1.5% ಜನರಿದ್ದಾರೆ. ಈ ಎಲ್ಲ ಸಮುದಾಯದವರು ಕಣಿವೆ, ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದಾರೆ. ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಹುಟ್ಟಿದ್ದು ಹೇಗೆ? 70ರ ದಶಕದಲ್ಲಿ ಖಾನ್ ಎಂಬ ರಾಜ ಬಲೂಚಿಸ್ತಾನ್ ಪ್ರಾಂತ್ಯವನ್ನು ಆಳ್ವಿಕೆ ಮಾಡುತ್ತಿದ್ದ. 1971ರಲ್ಲಿ ಅಂದಿನ ಪಾಕ್ ಪ್ರಧಾನಿ ಜುಲ್ಫಿಕರ್ ಅಲಿ ಬಲೂಚಿಸ್ತಾನದಲ್ಲಿದ್ದ ರಾಜನ ಆಡಳಿತವನ್ನು ವಿಸರ್ಜನೆಗೊಳಿಸಿ ಪಾಕಿಸ್ತಾನ ಸರ್ಕಾರದ ಆಡಳಿತ ಜಾರಿಗೊಳಿಸಿದನು. ಇದರಿಂದ ಕುಪಿತಗೊಂಡ ಸ್ಥಳೀಯರು ಹೋರಾಟಕ್ಕೆ ಮುಂದಾದರು. ಸೇನಾ ಕಾರ್ಯಾಚರಣೆಗಳ ಮೂಲಕ ಬಲೂಚಿಗಳ ಹೋರಾಟವನ್ನು ಹತ್ತಿಕ್ಕಲಾಯಿತು. ಈ ಹಂತದಲ್ಲಿ ಬಲೂಚಿಸ್ತಾನ್ ಪ್ರತ್ಯೇಕತೆಯ ಹೋರಾಟ ಆರಂಭವಾಯಿತು. ನಂತರ ಮಸ್ಜಿದ್ ಹಾಗೂ ಲ್ಯಾಂಗೋವ್ ಸಹೋದರರು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಹುಟ್ಟುಹಾಕಿದರು. ಈ ಆರ್ಮಿ 2000ನೇ ಸಾಲಿನಿಂದ ಸಕ್ರಿಯಗೊಂಡು ಪಾಕ್ ಸೇನೆ ಹಾಗೂ ನಾಗರಿಕರನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಲು ಆರಂಭಿಸಿತು. ಪ್ರತ್ಯೇಕ ದೇಶ ಸ್ಥಾಪನೆ BLA ಮುಖ್ಯ ಉದ್ದೇಶ. ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಅನೇಕ ಖನಿಜ ನಿಕ್ಷೇಪಗಳು, ತೈಲ ಬಾವಿಗಳು ಇದ್ದು ಸಾಕಷ್ಟು ನೈಸರ್ಗಿಕ ಸಂಪತ್ತನ್ನು ಒಳಗೊಂಡಿದೆ. ಇಷ್ಟೆಲ್ಲ ಸಂಪತ್ತು ಇದ್ದರೂ ನಮ್ಮ ಪ್ರಾಂತ್ಯದಲ್ಲಿನ ಜನರು ದಶಕಗಳಿಂದ ಬಡವರಾಗಿಯೇ ಉಳಿದಿದ್ದಾರೆ. ಹಾಗಾಗಿ ಪಾಕಿಸ್ತಾನದ ಹಿಡಿತದಿಂದ ತಮ್ಮ ಪ್ರಾಂತ್ಯವನ್ನು ರಕ್ಷಿಸಿ ಪ್ರತ್ಯೇಕ ದೇಶ ಸ್ಥಾಪಿಸಲು ನಿರ್ಧರಿಸಿರುವುದಾಗಿ ಮತ್ತು ಇರಾನ್, ಅಫ್ಘಾನಿಸ್ತಾನ್ ಹಾಗೂ ಪಾಕಿಸ್ತಾನದಲ್ಲಿ ಹರಡಿಕೊಂಡಿರುವ ತಮ್ಮ ಪ್ರಾಂತ್ಯವನ್ನು ಒಟ್ಟುಗೂಡಿಸಿ ಬಲೂಚಿಸ್ತಾನ್ ದೇಶ ಸ್ಥಾಪನೆ ಮಾಡುವುದು ತಮ್ಮ ಅಚಲವಾದ ಗುರಿ ಎಂದು BLA ವಕ್ತಾರರು ಹೇಳಿಕೊಂಡಿದ್ದಾರೆ. BLA ಸಂಘಟನೆಯ ಮುಖ್ಯಸ್ಥ. 70ರ ದಶಕದಲ್ಲಿ ಬಲೂಚಿಸ್ತಾನ್ ಪ್ರತ್ಯೇಕವಾದಿಗಳ ನಾಯಕ ನವಾಬ್ ಖೈರ್ ಬಕ್ಷ್ ಮರ್ರಿ ಎನ್ನುವವನ 5 ಜನ ಮಕ್ಕಳಲ್ಲಿ 4ನೇಯವನಾಗಿರುವ ಹಯ್ಯರ್ ಬಯ್ಯರ್ ಮರ್ರಿ ಸದ್ಯ ಪಾಕಿಸ್ತಾನವನ್ನು ಪರಿಪರಿಯಾಗಿ ಕಾಡುತ್ತಿರುವ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಮುಖ್ಯಸ್ಥನಾಗಿದ್ದು ಮಾಸ್ಕೋ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಉನ್ನತ ಶಿಕ್ಷಣ ಪಡೆದುಕೊಂಡಿದ್ದಾನೆ. ಪ್ರಸ್ತುತ ಹಯ್ಯರ್ ಬಯ್ಯರ್ ಮರ್ರಿ UKಯಲ್ಲಿ ನೆಲೆಸಿದ್ದಾನೆ ಎನ್ನಲಾಗುತ್ತಿದ್ದು ಅಲ್ಲಿಂದಲೇ BLA ಸಂಘಟನೆಯನ್ನು ತಮ್ಮ ವಿರುದ್ಧ ಹುರಿಗೊಳಿಸುತ್ತಿದ್ದಾನೆ ಎಂದು ಪಾಕಿಸ್ತಾನ ಹೇಳುತ್ತಿದೆ. BLA ಸಂಘಟನೆಯ ಕೃತ್ಯಗಳಿಂದಾದ ಸಾವು ನೋವುಗಳು.
ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಸಂಘಟನೆಯು 2024ರ ಜನವರಿ ತಿಂಗಳಿನಿಂದ 2025ರ ಮಾರ್ಚ್ವರೆಗೆ ಕಳೆದ ಒಂದು ವರ್ಷದಲ್ಲಿಯೇ ಸುಮಾರು 20ಕ್ಕೂ ಹೆಚ್ಚು ವಿವಿಧ ರೀತಿಯ ಕೃತ್ಯಗಳಿಗೆ ಮುನ್ನುಡಿ ಬರೆದಿದೆ. ಅದರಲ್ಲಿ ಪಾಕಿಸ್ತಾನ ಸೈನ್ಯದ 230ಕ್ಕೂ ಅಧಿಕ ಯೋಧರನ್ನು ಹತ್ಯೆ ಮಾಡಿದ್ದು 92 ಜನ ನಾಗರಿಕರ ಸಾವಿಗೆ ಕಾರಣವಾಗಿದೆ. BLA ಸಂಘಟನೆಯ 56 ಉಗ್ರರು ಕೂಡ ಹತರಾಗಿದ್ದಾರೆ. 115ಕ್ಕೂ ಹೆಚ್ಚು ಜನಸಾಮಾನ್ಯರು ಗಾಯಗೊಂಡಿದ್ದಾರೆ. ಈ ಎಲ್ಲ ಘಟನೆಗಳಿಂದ ಹೆದರಿದ ಪಾಕ್ ಸೈನ್ಯದ 2500 ಯೋಧರು ರಾಜೀನಾಮೆ ನೀಡಿದ್ದಾರೆ. ಏಕೆಂದರೆ BLA ಸಂಘಟನೆ ನೇರವಾಗಿ ಪಾಕಿಸ್ತಾನದ ಸೈನಿಕರನ್ನೇ ಗುರಿಯಾಗಿಸಿಕೊಂಡಿದ್ದು ಅದನ್ನು BLA ಸಂಘಟನೆ ಹೇಳಿಕೊಂಡಿದೆ. ಆ ನಿಟ್ಟಿನಲ್ಲಿಯೇ ಅದು ಪಾಕ್ ಸೈನ್ಯದ ನೆಲೆಗಳು, ವಾಹನಗಳು, ಅಧಿಕಾರಿಗಳು, ಜಾಗೆಗಳನ್ನು ಆಯ್ದುಕೊಂಡು ವಿಧ್ವಂಸಕ ಕೃತ್ಯವನ್ನು ಎಸಗಿದೆ ಎನ್ನಲಾಗುತ್ತಿದೆ. BLAಗೆ ಮದ್ದುಗುಂಡುಗಳ ಸರಬರಾಜು. ಬಲೂಚಿ ಬಂಡುಕೋರರಿಗೆ ವಿವಿಧ ದೇಶಗಳಿಂದ ಅಕ್ರಮವಾಗಿ ಅತ್ಯಾಧುನಿಕ ಬಂದೂಕು, ಬಾಂಬ್ಗಳು, ರಾಕೆಟ್ಗಳು ಸೇರಿದಂತೆ ವ್ಯಾಪಕವಾಗಿ ಮದ್ದುಗುಂಡುಗಳು ಸರಬರಾಜು ಆಗುತ್ತಿವೆ. ಅವು ಮಧ್ಯಪ್ರಾಚ್ಯದ ದೇಶಗಳಿಂದ ಸರಬರಾಜು ಆಗುತ್ತಿವೆ ಎಂದು ಪಾಕ್ ಸರ್ಕಾರ ಹೇಳಿದೆ. ಆದರೆ ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರದೇಶದಲ್ಲಿರುವ ಪೇಶಾವರ್ ಹತ್ತಿರದ ಕೋಟ್ ಜಿಲ್ಲೆಯ ಡರ್ರಾ ಆದಮ್ ಖೇಲ್ ಎನ್ನುವ ಸ್ಥಳದಲ್ಲಿ ಹತಿಯಾರಗಳ ಖುಲ್ಲಾ ಬಜಾರ್ ಇದ್ದು ಅಲ್ಲಿಂದಲೇ ಜಗತ್ತಿನ ವಿವಿಧ ಉಗ್ರ ಸಂಘಟನೆಗಳಿಗೆ ಶಸ್ತ್ರಾಸ್ತ್ರಗಳು ಸರಬರಾಜು ಆಗುತ್ತವೆ ಎಂದು ನಾನಾ ದೇಶಗಳ ಪ್ರತಿಷ್ಠಿತ ಮಾಧ್ಯಮಗಳು ಬಹಿರಂಗಗೊಳಿಸಿವೆ. ಹೀಗಾಗಿ BLA ಸಂಘಟನೆಗೂ ಪಾಕಿಸ್ತಾನದ ಅದೇ ಇಲ್ಲಿಗಲ್ ವೆಪನ್ ಮಾರ್ಕೆಟ್ನಿಂದ ಶಸ್ತ್ರಾಸ್ತ್ರಗಳು ಸರಬರಾಜು ಆಗುತ್ತಿರಬಹುದೆಂದು ಅಂದಾಜಿಸಲಾಗುತ್ತಿದೆ. ಮಾಡಿದುಣ್ಣೋ ಮಾರಾಯ. ಭಾರತದ ಕಿರೀಟದಂತಿರುವ ಜಮ್ಮು ಕಾಶ್ಮೀರ ವಿಚಾರದಲ್ಲಿ ಅಲ್ಲಿಯ ಕೆಲವೊಂದಿಷ್ಟು ಜನರಿಗೆ ಮತಾಂಧತೆಯನ್ನು ತಲೆಗೆ ತುಂಬಿ ಕೈಗೆ ಮದ್ದು, ಗುಂಡು, ಬಂದೂಕುಗಳನ್ನು ಕೊಡುತ್ತಾ ಅನೇಕ ವರ್ಷಗಳಿಂದ ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ತೆರೆಮರೆಯಲ್ಲಿ ನಿಂತು ನಸುಗುನ್ನಿ ಆಟ ಆಡುತ್ತಲೇ ಬಂದಿದ್ದ ದುಷ್ಟ ಪಾಕಿಸ್ತಾನಕ್ಕೆ ಈಗ ತನ್ನದೇ ನೆಲದಲ್ಲಿನ BLA ಸಂಘಟನೆ ಮರ್ಮಾಘಾತ ನೀಡುತ್ತಿದೆ. ಒಂದು ಕಡೆ ತೀವ್ರ ಆರ್ಥಿಕ ಮುಗ್ಗಟ್ಟಿನಿಂದ ಭಿಕ್ಷೆ ಬೇಡುವ ಸ್ಥಿತಿಗೆ ತಲುಪಿರುವ ಪಾಕ್ಗೆ ಮತ್ತೊಂದೆಡೆ ಬಲೂಚಿಸ್ತಾನ್ ಪ್ರತ್ಯೇಕವಾದಿಗಳ ಹೋರಾಟ ತಲೆನೋವಾಗಿ ಪರಿಣಮಿಸಿದೆ. ಅದಕ್ಕೆ ಹೇಳುವುದು, ವಿನಾಕಾರಣ ಯಾರಿಗಾದರೂ ಅಪಕಾರ ಬಯಸಿದರೆ ಅದರ ಕರ್ಮ ವಾಪಸ್ಸು ಪಾಪಿಗಳು ಅನುಭವಿಸಲೇಬೇಕು. ಅದಕ್ಕೆ ಈಗ ಜ್ವಲಂತ ಉದಾಹರಣೆಯೇ ಪಾಕಿಸ್ತಾನ. ಜಗತ್ತಿಗೆ ಕಂಟಕಪ್ರಾಯವಾಗಿರುವ ಭಯೋತ್ಪಾದಕರಿಗೆ ಅನ್ನ, ನೀರು, ಆಶ್ರಯ, ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಸಲಹುತ್ತಲೇ ಬಂದಿದ್ದ ಪಾಕಿಸ್ತಾನಕ್ಕೆ ಮಾಡಿದುಣ್ಣೋ ಮಾರಾಯ ಎನ್ನುವ ಉಕ್ತಿ ಸರಿ ಹೊಂದುತ್ತದೆ. ಈಗ ಬಲೂಚಿಸ್ತಾನ್ ಪ್ರತ್ಯೇಕ ದೇಶ ಆಗುವವರೆಗೂ ತಮ್ಮ ಹೋರಾಟ ನಿಲ್ಲದು ಎನ್ನುತ್ತಿರುವ BLA ಸಂಘಟನೆ ಇಷ್ಟು ದಿನ ಕೇವಲ ಸಿನಿಮಾ ಟ್ರೈಲರ್ ಬಿಡುಗಡೆ ಮಾಡಿದ್ದು ಇನ್ನು ಮುಂದೆ ಪಾಕಿಸ್ತಾನಕ್ಕೆ ಪೂರ್ತಿ ಸಿನಿಮಾ ತೋರಿಸುತ್ತೇವೆ. ಆ ಮೂಲಕ ಪಾಕ್ ವಿರುದ್ಧ ಸಮರ ಈಗ ಆರಂಭವಾಗಿದ್ದು ಮುಂಬರುವ ದಿನಗಳಲ್ಲಿ ಯುದ್ಧದ ಭೀಕರತೆ ಉಚ್ಛ್ರಾಯ ಸ್ಥಿತಿಗೆ ತಲುಪಲಿದೆ ಎಂದು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಬಹಿರಂಗವಾಗಿಯೇ ಹೇಳಿಕೊಂಡಿದೆ. ಒಟ್ಟಾರೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ನಡೆಸುತ್ತಿರುವ ಸಂಘಟಿತ ಹೋರಾಟ ಮತ್ತು ವಿಧ್ವಂಸ ಕೃತ್ಯಗಳನ್ನು ಗಮನಿಸಿದಾಗ ಪಾಕಿಸ್ತಾನ ಒಡೆದು ಪೀಸ್ ಆಗುವುದರಲ್ಲಿ ಸಂದೇಹವಿಲ್ಲ. ಇಂಥ ಮತ್ತಷ್ಟು ಸ್ವಾರಸ್ಯಕರವಾದ ವರದಿಗಳು, ವಿಶೇಷ ಸುದ್ದಿಗಳಿಗಾಗಿ ಮುಕ್ತಧ್ವನಿ ಚಾನೆಲ್ ನೋಡುತ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡಿಗ. ಧನ್ಯವಾದಗಳು.